ಹಲೋ ನಮಸ್ತೆ ಕರ್ನಾಟಕ. ವಿಕ್ರಮ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತಮ್ಲೈನ್ ನೋಡಿದ್ದೀರಾ? ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಇದು ರಾಕೇಶ್ ಅಡಿಗ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೇಳಿದಂಥ ಮಾತು. ಚಿಂತಾಯಶ್ಯ ಚಿತಾಯಶ್ಯ ಬಿಂದು ಮಾತ್ರ. ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಚಿಂತೆ ಮತ್ತು ಚಿತೆ ಇವೆರಡುಗಳ ನಡುವೆ ಸೊನ್ನೆಯೊಂದರ ವ್ಯತ್ಯಾಸ. ಚಿತೆಯು ನಿರ್ಜೀವ ಶರೀರವನ್ನು ಸುಡುತ್ತದೆ, ಆದರೆ ಚಿಂತೆಯು ಜೀವಸಹಿತವಾದ ಶರೀರವನ್ನು ಸುಡುತ್ತದೆ. ಆದ್ದರಿಂದ ಅತಿಯಾದ ಚಿಂತೆಯನ್ನು ಬಿಟ್ಟುಬಿಡಿ. ಈ ಮಾತುಗಳನ್ನು ಒಬ್ಬ ಮಾದರಿಯ ವ್ಯಕ್ತಿಯನ್ನು ತೋರಿಸಿಕೊಡುತ್ತದೆ. ರಾಕೇಶ್ ಅಡಿಗ ಕೆಲವೊಂದು ವ್ಯಕ್ತಿತ್ವಗಳು ಅವರ ಹೀರೋಯಿಸಮ್ನ ತೋರಿಸಿದರೆ, ಇವರು ತಮ್ಮ ಸಮಾಜದ ಒಂದು ಕಳಕಳಿಯಾಗಲಿ, ಹೆಣ್ಣಿನ ಮೇಲಿರೋ ಗೌರವ ಆಗಲಿ, ಒಬ್ಬ ಮನುಷ್ಯನಿಗೆ ಇರಬೇಕಾದ ತಾಳ್ಮೆ, ಸಿಟ್ಟು, ಇದೆಲ್ಲವನ್ನು ನೋಡಿದ್ವಿ. ನಾವು ನೋಡಿರೋ ಬಿಗ್ ಬಾಸ್ ಮನೆಯಲ್ಲಿ ಈತ ಒಬ್ಬ ಆಡಂಬರ ಇಲ್ಲದೆ ಸನ್ಯಾಸತ್ವವನ್ನು ತಗೊಳ್ಳದೆ ತುಂಬ ಖುಷಿಯಾಗಿ ಸರಳವಾಗಿದ್ದ ಮನುಷ್ಯ ಬಿಗ್ ಬಾಸ್ ಮನೆ ಒಳಗೆ. ಹಾಗಾಗಿ ಇವರ ಬಗ್ಗೆ ಮಾತಾಡ್ತಾ ಬಿಗ್ ಬಾಸ್ 11ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈ ಸರಿ ಯಾರ್ಯಾರಿಗೋಸ್ಕರ ಯಾವ ವ್ಯಕ್ತಿತ್ವ, ಯಾವ ಗುಣ ಯಾರು ಗೆಲ್ತಾರೆ ಕಾದು ನೋಡೋಣ. ಹಾಗಂತ ನಾನೇನು ಕಟ್ಟುಕತೆ ಅಂತೂ ಹೇಳ್ತಾ ಇಲ್ಲ, ನೀವೇನು ನೋಡ್ತಾ ಇದ್ದೀರೋ ಅದನ್ನೇ ನಾನು ಕೂಡ ಹೇಳ್ತೀನಿ. ಇದಕ್ಕೆಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಮಾಡೋ ಸಪೋರ್ಟ್, ಹಾಗೆ ನೀವು ಮಾಡೋ ಶೇರ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ